ನೋಡಿ ಈಗ ಟೈಮು 11:10 ಈ ಕರೆಕ್ಟಾಗಿ ಮಂತ್ರಾಲಯ ರೋಡಿಗೆ ತಗೊಂಬಂದು ನಿಲ್ಲಿಸಿದ್ದಾರೆ. ಇಲ್ಲಿಂದ ಏನರಲ್ಲಿ ಹೋಗೋದು ಅಂತ ಗೊತ್ತಿಲ್ಲ, ಆಟೋದಲ್ಲಿ ಹೋಗೋದಾ ಇಲ್ಲ ಬಸ್ ಏನಾಗಿರುತ್ತಾ. ಬಸ್ ಇರೋ ಡೌಟು, ಆಟೋ ಅನಿಸುತ್ತೆ. ಬನ್ನಿ ನೋಡೋಣ ಏನರಲ್ಲಿ ಹೋಗ್ತೀವಿ ಅಂತ. ಮೂರು ಜನ ಕೂತವ್ರು. ಇಲ್ಲ, ಇದು ಅನ್ರಿಸರ್ವ್ಡು, ಇಲ್ಲಿಂದ ಸ್ಲೀಪರು. ನೋಡಿ ರೈಲ್ವೆ ಸ್ಟೇಷನ್ ತವ ಗೀ ರೈಸ್ ತಿಂತಾಯಿದ್ದೀನಿ. ಇದು ಹೊಸಪೇಟೆಯಿಂದ ತಗೊಂಬಂದಿರೋ ಗೀ ರೈಸು. ಇದನ್ನು ತಿಂದ್ಬಿಟ್ಟು ಸೀದಾ ಮಂತ್ರಾಲಯ ದೇವಸ್ಥಾನ ಹತ್ರ ಹೋಗಿ ಮನೆ ಕಳಂ ಬನ್ನಿ. ನೋಡಿ ಈಗ ಮಂತ್ರಾಲಯಕ್ಕೆ ಬಂದ್ವಿ, 12:15 ಆಗಿದೆ. ರೈಲ್ವೆ ಸ್ಟೇಷನಿಂದ ಇಲ್ಲಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದಿದ್ದೀವಿ. ಅಲ್ಲಿ 12 ಕಾಲಾಗಿದೆ. ಈಗ ರೂಮ್ ಸಿಗ್ತಾವ ಅಂತ ನೋಡೋದು. ರೂಮ್ ಸಿಕ್ಕರೆ ರೂಮಲ್ಲಿ ಮನೆ ಕಾಣೋದು, ಇಲ್ಲಾಂದರೆ ಇಲ್ಲೇ ಮಠದ ಮುಂದೆ ತುಂಬ ಜಾಗ ಇದೆ. ಸುಮಾರು ಜನ ಭಕ್ತಾದಿಗಳು ಮನೆ ಕಂಡಿದ್ದಾರೆ. ಇಲ್ಲೇ ಮನೆ ಕಾಣೋದು. ನೋಡಿ ಸುಮಾರು ಜನ ಇಲ್ಲೆಲ್ಲ ಮನಗಿದ್ದಾರೆ. ಇಲ್ಲಿ ಈ ಕಡೆ ಸೈಡು ಫುಲ್ಲು ಮನಗಿದ್ದಾರೆ. ನಾವು ಅದೇ ಥರ ಮನೆ ಕಾಣೋದು. ರೂಮ್ ಸಿಗಲಿಲ್ಲ ಅಂದರೆ ಇಲ್ಲಾಂದರೆ ರೂಮಲ್ಲಿ ಮನೆ ಕಾಣೋದು. ಬನ್ನಿ ನಿಮಗೆ ಬೆಳಗ್ಗೆ ಸಿಗ್ತೀನಿ. ನೋಡಿ ರಾತ್ರಿ ತುಂಬ ನಿದ್ದೆ ಬರ್ತಿತ್ತು. ಆಮೇಲಿಂದ ಅವರು ಬೇರೆ ಲೇಟ್ ಮಾಡಿಬಿಟ್ರು ರೂಮ್ ಕೊಡೋಕ್ಕೆ, ಹಂಗಾಗಿ ವಿಡಿಯೋ ಮಾಡಿರಲಿಲ್ಲ. ನೋಡಿ VVM ಅವರು ಇದು ರೂಮ್ ಕೊಟ್ಟಿರೋದು ನಮಗೆ. ಬ್ಯಾಚುಲರ್ಸ್ ಅಂದ್ಬಿಟ್ಟು ಸುಮಾರು 1-1.5 ಅವರ್ ಮೇಲೆ ಕಾಯಿಸ್ಬಿಟ್ಟು ರೂಮ್ ಕೊಟ್ಟರು. ಸ್ನಾನ ಮಾಡ್ಕೊಂಡು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ 8:45, ಅಂದರೆ ರಾತ್ರಿ ಸಿಕ್ಕಾಪಟ್ಟೆ ಲೇಟಾಗಿತ್ತು. ನಿದ್ದೆ ಬರಿರಲಿವಲ್ಲ, ಟ್ರಾವೆಲಿಂಗ್ ಜಾಸ್ತಿ ಆಗಿತ್ತು ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಮನಗ್ಬಿಟ್ಟಿದ್ವಿ. ಈಗ ದರ್ಶನಕ್ಕೆ ಹೋಗ್ತಾ ಇದ್ವಿ. 10 ಗಂಟೆ ಕ್ಲೋಸು ಅಂತ ಬೇರೆ ಹೇಳಿದ್ದಾರೆ. ನಮಗೆ ಗೊತ್ತಿರಲಿಲ್ಲ ಏಕಾದಶಿ ಅಂತ. ಬನ್ನಿ ಬೇಗ ಹೋಗಿ ದರ್ಶನ ಮಾಡ್ಕೊಂಡು ಎಂಟ್ರೆನ್ಸಿಗೆ ಬಂದಿದ್ದೀವಿ. ಬನ್ನಿ ಒಳಗಡೆ ಹೋಗ್ಬಿಟ್ಟು ರಾಘವೇಂದ್ರ ಸ್ವಾಮಿ ದರ್ಶನ ಮಾಡೋಣ. ರಾತ್ರಿ ಬಂದುಬಿಟ್ಟಿದ್ದೀವಿ ಇವತ್ತು. ನೋಡೋಣ ಮುಂದೆ ಒಳಗೋಗಿ ಮಂತ್ರಾಲಯ ಗರ್ಭಗುಡಿನ ತೋರಿಸ್ತೀವಿ. ನೋಡಿ ಸರ್ವದರ್ಶನಕ್ಕೆ ಹೋಗೋರು ಹೋಯ್ತಾ ಇದ್ದೀವಿ. ನೋಡಿ ದರ್ಶನ ಮುಗಿಸ್ಕೊಂಡ್ಬಂದ್ವಿ. ಅದರಲ್ಲಿ ವಿಡಿಯೋ ಮಾಡೋಕ್ಕೆಲ್ಲ ಬಿಡಲಿಲ್ಲ. ಹಾಗಾಗಿ ಈಚೆ ಬರ್ತಿದ್ದಂಗೆ ಸ್ಕ್ರೀನ್ ಮೇಲೆ ರಾಯರದು ಬೃಂದಾವನದ್ದು ವಿಡಿಯೋ ಪ್ಲೇ ಆಗ್ತಿತ್ತು. ನೋಡಿ ದರ್ಶನ ಮಾಡ್ಕೊಳ್ಳಿ. ನೋಡಿ ಈಗ ದರ್ಶನ ಮುಗೀತು. ದರ್ಶನ ಆದಮೇಲೆ ಈಗ ನಾವು ಟ್ರೈನ್ ಹತ್ತಕ್ಕೆ ಎಲ್ಲಿ ಹೋಗಬೇಕು ಅಂದರೆ ಸಿಂಧನೂರಿಗೆ ಹೋಗಬೇಕು. ಈಗ ತಿಂಡಿ ಮುಗಿಸ್ಕೊಂಡು ಸಿಂಧನೂರಿಗೆ ಇಲ್ಲಿಂದ ಎಲ್ಲಿ ಬಸ್ ಸಿಗುತ್ತೆ ಅಂತ ನೋಡಿಕೊಂಡು ಬಂದು ಸಿಂಧನೂರಿಗೆ ಹೋಗೋಣ. ಅಲ್ಲಿ ಸಿಗ್ತೀನಿ ಬನ್ನಿ ಸಿಂಧನೂರಲ್ಲಿ. ಹೊರಗಡೆ ಹೋದಾಗ ಫುಡ್ಡಿನ ಏನಾರು ಪ್ರಾಬ್ಲಮ್ ಆದರೆ ಕಷ್ಟ ಅಂತ ಜಾಸ್ತಿ ಇಡ್ಲಿನೇ ತಿನ್ನೋದು. ನೋಡಿ ಇದೇ ಸಿಂಧನೂರಿಗೆ ಹೋಗೋ ಬಸ್ಸು. ನಾವು GPS ಅಲ್ಲಿ ನೋಡ್ಬಿಟ್ಟು ಬರೀ 90 ಕಿಲೋಮೀಟ್ರ್ ಐತೆ ಅಂದ್ಕೊಂಡಿದ್ವಿ. ಇದು ರಾಯಚೂರಿಗೆ ಹೋಗ್ಬಿಟ್ಟೆ ಹೋಗೋದಂತೆ. ಹಂಗಾಗಿ 140 ಕಿಲೋಮೀಟ್ರ್ ಜರ್ನಿ ಅಂತೆ. ಬನ್ನಿ, ಆದರೂ ಪರವಾಗಿಲ್ಲ. 5 ಗಂಟೆ ಅಷ್ಟೊತ್ತಿಗೆ ಕರ್ಕೊಂಡೋಗ್ಬಿಟ್ರೆ ಸಾಕು. ನಮ್ಮ ಟ್ರೈನ್ ಇರೋದೇ 5 ಗಂಟೆಗೆ. ಬನ್ನಿ ಹೋಗೋಣ. ನೋಡಿ ಇದೇ ರೋಡಲ್ಲಿ ಹೋದರೆ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗುತ್ತೆ. ನೋಡಿ ಸಿಂಧನೂರಿಗೆ ಈಗ ಬಂದು ಇಳಿದಿದ್ದೀವಿ. ಇಲ್ಲಿಂದ ಈಗ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. 1.5-2 ಕಿಲೋಮೀಟ್ರ್ ಆಗುತ್ತೆ. ನಡ್ಕೊಂಡು ಹೋಗೋದೋ ಆಟೋದಲ್ಲಿ ಹೋಗೋದೋ ಗೊತ್ತಿಲ್ಲ. ಬನ್ನಿ ಹೋಗೋಣ. ಸಿಂಧನೂರಿಂದ ರೈಲ್ವೆ ಸ್ಟೇಷನ್ ಬರೋಕ್ಕಿಂತ ಮುಂಚೆ ಹೊಟ್ಟೆ ತುಂಬ ಹಸಿತಿತ್ತು. ಊಟ ಮಾಡೋಣ ಅಂದ್ಬಿಟ್ಟು ಊಟ ಮಾಡೋಕ್ಕೆ ನಿಂತಿದ್ವಿ. ಊಟ ಮಾಡ್ಕೊಂಡು ಬರ್ತಿದ್ದಂಗೆ ಟ್ರೈನ್ ಆಲ್ರೆಡಿ ಹೊರಟ್ಬಿಟ್ಟಿತ್ತು. ಅನೌನ್ಸ್ಮೆಂಟ್ ಮಾಡ್ತಿದ್ರು. ಹಾಗಾಗಿ ಹಂಗೆ ಸೀದಾ ಓಡಿ ಬಂದು ಟ್ರೈನ್ ಹತ್ಕೊಂಬಿಟ್ವಿ. ನಮಗೆ ರೈಲ್ವೆ ಸ್ಟೇಷನಿಗೆ ಬರೋಕ್ಕೆ ಕರೆಕ್ಟಾಗಿ ಆಟೋ ಸಿಗಲಿಲ್ಲ. ಹಾಗಾಗಿ ಲೇಟಾಗೋಯಿತು. ಬನ್ನಿ ನಿಮಗೆ ಕ್ಯಾಸ್ನೂರದಲ್ಲಿ ಸಿಗ್ತೀನಿ. ಹೋಗೋ ಅಷ್ಟರಲ್ಲಿ ಬೆಳಗ್ಗೆ ಆಗುತ್ತೆ. ತಾನೇ ಕ್ಯಾಸಂದ್ರ ಸ್ಟೇಷನಿಗೆ ಬಂದ್ವಿ. ನಾವಲ್ಲಿ ಗಾಡಿ ಹತ್ತಿದಾಗ ಸುಮಾರು 5 ಗಂಟೆನೋ ಆಗಿತ್ತು. ಕರೆಕ್ಟ್ ಟೈಮಿಗೆ ಓಡಿ ಬಂದಿದ್ವಿ. ಏನಕ್ಕೆ ಅಂದರೆ ನಮಗೆ ಅಲ್ಲಿ ಆಟೋ ಟೈಮಿಗೆ ಕರೆಕ್ಟಾಗಿ ಸಿಕ್ಕಿರಲಿಲ್ಲ. ಈಗ ಕರೆಕ್ಟಾಗಿ 6:15ಕ್ಕೆ ತಗೊಂಬಂದು ಕ್ಯಾಸಂದ್ರ ಸ್ಟೇಷನಿಗೆ ನಿಲ್ಲಿಸಿದ್ದಾನೆ. ಈ ವಿಡಿಯೋ ನಿಮ್ಗೇನಾನ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.